ಕಾಂಗ್ರೆಸ್ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಸರ್ ಹಾಂ ಹೇಳಿ. ಅವ್ರ ಆಫೀಸ್ ಕಡೆಯಿಂದ ಕಾಲ್ ಮಾತಾಡ್ತಿದ್ದೀರಿ ಸರ್. ಸರ್ ಮನೆಗೆ ಫ್ರೀ ಕರೆಂಟ್ ಇದೆಯಾ ಸರ್? ಮನೆಗೆ ಫ್ರೀ ಆಗಿದೆ ಮೇಡಮ್. ನಮ್ಮ ಇದು ಕಿರಾಣಿ ಅಂಗಡಿ ಇದೆ, ಆಮೇಲೆ ಫ್ಲೋರ್ ಮಿಲ್ ಇದೆ. ಅವೆರಡಕ್ಕೂ ಡಬಲ್ ಬಿಲ್ ಬರ್ತಾ ಇದೆ. ಫಸ್ಟಿಗೆ ಎಷ್ಟು ಬರ್ತಾ ಇತ್ತು ಬಿ ಜೆ ಪಿ ಇದ್ದಾಗೆ, ಅದಕ್ಕೆ ಡಬಲ್ ಬರ್ತಾ ಇದೆ. 2,500 ಗಿರಣಿದು ಫ್ಲೋರ್ ಮಿಲ್ಲಿಂದ ಬರ್ತಾ ಇತ್ತು, ಈಗ 6,000 ಬರ್ತಾ ಇದೆ. ಅಂಗಡಿದು 200-300 ರುಪೀಸ್ ಬರ್ತಿತ್ತು, ಈಗ 700 ರುಪೀಸ್ ಬರ್ತಾ ಇದೆ. ಮನೆದಂತೂ ಫ್ರೀ ಆಗಿದೆ ಅಲ್ರಿ? ಹಾಂ, ಮನೆದು ಫ್ರೀ ಆಗಿದೆ. ಇದು ಡಬಲ್ ಆಗಿದೆ ಅಲ್ಲ, ಡಬಲ್ ಆಗಿದ್ದು ಹೇಳ್ಬೇಡಿ ನೀವು. ಮನೆದು ಫ್ರೀ ಆಗಿದ್ದೆ ಹೇಳಿ. ಇದ್ರದ್ದು 3 ಪಟ್ಟು ಹೆಚ್ಚು ಕಟ್ತಾ ಇದ್ದೀನಲ್ಲ, ಅದನ್ನ ಹೇಳ್ಬೇಡಿ ನೀವು. ಸರ್ ಸ್ವಲ್ಪ ಕರೆಂಟ್ ಕಡಿಮೆ ಯೂಸ್ ಮಾಡಬೇಕಿತ್ತಲ್ರಿ ಸರ್? ಏನು ಕಡಿಮೆ ಮಾಡಬೇಕು? ಹಲೋ. ಹಾಂ ಹೇಳಿ, ಏನು ಕಡಿಮೆ ಮಾಡಬೇಕು? ಕರೆಂಟ್ ಸರ್ ಯೂಸ್ ಮಾಡೋದು ಸರ್. ಅರೇ ಮೇಡಮ್, ಕರೆಂಟ್ ಕಡಿಮೆ ಯೂಸ್ ಮಾಡೋಕೆ ಅದೇನಾದರೂ ಮನೆಯಲ್ಲಿರೋ ಫ್ಯಾನಾ ಏನು ಕೂಲರಾ? ಫ್ಲೋರ್ ಮಿಲ್ಲಲ್ಲಿ ಕರೆಂಟ್ ಕಡಿಮೆ ಯಾವ ಥರ ಯೂಸ್ ಮಾಡೋಕ್ಕಾಗುತ್ತೆ? ಹಾಂ, 2 ಕಿಲೋ ಅದು 15 HP ಲೋಡ್ ಸ್ಯಾಂಕ್ಷನ್ ಮಾಡಿಸಿ ಕಡಿಮೆ ಯಾವ ಥರ ಯೂಸ್ ಮಾಡೋಕ್ಕಾಗುತ್ತೆ ಅದರಲ್ಲಿ? ಹಾಂ, ಮೋಟರ್ ಆನ್ ಮಾಡಿದ್ರೇ 15 HP ರನ್ ಆಗುತ್ತೆ ಒಂದೇ ಸಲಕ್ಕೆ. ಅದೇನು ಕಡಿಮೆ ತಿರುಗೋ ಅಂತ ಹೇಳಕ್ಕೆ ಬರುತ್ತಾ ಮೋಟರ್ಗೆ? ಮಿನಿಮಮ್ ಚಾರ್ಜೇ 700-800 ರುಪೀಸ್ ಮಾಡಿಬಿಟ್ಟಿದ್ದೀರಲ್ಲ. ಏನು ಬೀಸದೆ ಅಸಲು ಫ್ಲೋರ್ ಮಿಲ್ ಸ್ಟಾರ್ಟ್ ಮಾಡದೇ ಇದ್ರೂ ಕೂಡ 700-800 ರುಪೀಸ್ ಕರೆಂಟ್ ಬಿಲ್ ಬರ್ತಾ ಇದೆಯಲ್ಲ. ಸರ್ ಅದು ಹೆಚ್ಚು ಬಂದರೆ ನಾವೇನು ಮಾಡೋಕ್ಕಾಗಲ್ರಿ ಸರ್. ಹಾಂ, ಮತ್ತು ಈಗ ಫ್ರೀ ಬಂದಿದ್ದು ಯಾಕೆ ಹೇಳ್ತಾ ಇದ್ದೀರಾ ನೀವು? ಹೆಚ್ಚು ಬಂದರೆ ನೀವೇನು ಮಾಡೋಕ್ಕಾಗಲ್ಲ. ಫ್ರೀ ಬಂದಿದ್ದು ಯಾಕೆ ಹೇಳ್ತಾ ಇದ್ದೀರಾ ನೀವು? ಸರ್ ಕೇಳಿದಿರಿ ಸರ್, ಬಂದಿದೆನಾ ಇವಾಗ ಬಂದಿಲ್ಲ ಅಂದರೆ ಹೇಳ್ರಿ ಸರ್, ಬಂದಿದೆ ಅಂದರೆ ಹೇಳ್ರಿ ಸರ್, ನಾವಿಲ್ಲಿ ಲಿಸ್ಟ್. ಅದೇ ಹೇಳ್ತಾ ಇದ್ದೀನಿ, 200-300 ರೂಪಾಯಿ ಬಾಯಲ್ಲಿಟ್ಟು 6,000 ರೂಪಾಯಿ ಕಿತ್ಕೊಳ್ತಾ ಇದ್ದೀರಲ್ಲ, ಅದನ್ನು ನಾನು ಕೇಳ್ತಾ ಇರೋದು. ಹಾಂ, ಮಾತಾಡಿ ಇನ್ನು ಏನು ಮಾತಾಡಬೇಕಾ ಮಾತಾಡಿ. ಡೆವಲಪ್ಮೆಂಟ್ ಅಂತೂ ಝೀರೋ, ಏನೂ ಡೆವಲಪ್ಮೆಂಟ್ ಇಲ್ಲ ನಿಮ್ಮ ಗೌರ್ಮೆಂಟ್ ಬಂದಾಗಲಿಂದ. ಹಾಂ, ಆಯಿತು. ಈ ಹಿಂದೂಸ್ತಾನದಲ್ಲಿ ರಾಮ ಮಂದಿರ ಕಟ್ಟಲಿಕ್ಕೆ 24 ಲಾಯರ್ಗಳನ್ನ ಆಪೋಸಿಷನ್ ಆಗಿ ಇಟ್ಟಿದ್ದೀರಿ ನೀವು, ಕಾಂಗ್ರೆಸ್ ಅವರು. ಹಾಂ, ಕಟ್ಟಬಾರ್ದು ಅಂತೇಳಿ. ಈ ಹಿಂದೂಸ್ತಾನದಲ್ಲಿ ನಮ್ಮ ಹಣೆ ಬರ. ಈ ಹಿಂದೂಸ್ತಾನದಲ್ಲಿ ಹುಟ್ಟಿ ನಮ್ಮ ಹಿಂದೂ ಗುಡಿಗೆ ಪರ್ಮಿಷನ್ ಕೇಳೋಕ್ಕೆ ನಾವು ಕೋರ್ಟಿಗೆ ಹೋಗಿರೋದು ನಮ್ಮ ಹಣೆ ಬರ. ಅದಕ್ಕೆ ನೀವು ಅಪೋಸಿಷನ್ ಆಗಿ 24 ಲಾಯರು 40 ಲಾಯರ್ನ ನೀವು ಇಟ್ಟಿರೋದು ನಮ್ಮ ದುರದೃಷ್ಟ. ಪ್ರೈಸಸ್ ಎಷ್ಟು ಮಾಡಿದ್ದೀರಾ ಗೊತ್ತದಾ? ಟಿಕೆಟ್ ಪ್ರೈಸ್ ಎಷ್ಟು ಮಾಡಿದ್ದೀರಾ ಗೊತ್ತಾ? ಕರೆಂಟ್ ಯೂನಿಟ್ ರೇಟ್ ಎಷ್ಟು ಮಾಡಿದ್ದೀರಾ ಗೊತ್ತಾ? ಹಾಂ, ಯಾವುದಾದ್ರೂ ರಿಜಿಸ್ಟ್ರ್ ಆಫೀಸಿಗೆ ಹೋದರೆ ರಿಜಿಸ್ಟ್ರೇಷನ್ ಫೀ ಯಾವ ಲೆವೆಲಿಗೆ ಮಾಡಿದ್ದೀರಿ ಗೊತ್ತಾ? ಬರೀ 10 ರೂಪಾಯಿಗೆ RTC ಪಾಣಿ ಬರೋದನ್ನು 25 ರುಪೀಸ್ ಮಾಡಿದ್ದೀರಾ, 15 ರೂಪಾಯಿ ಜಾಸ್ತಿ. ಇದೇನಾ ನಿಮ್ಮ ಫ್ರೀ ಗೌರ್ಮೆಂಟು? ಸರ್ ನಿಮ್ಮದು ಏನು? ಅದೇ ಸರ್ 2000 ಫ್ರೀ ಅಂತೀರಲ್ರಿ ಸರ್, ಗೃಹಲಕ್ಷ್ಮಿ ನಿಮ್ಮ ದುಡ್ಡು ನಿಮಗೆ ಕೊಡ್ತಿದ್ದಾರೆ ಸರ್. ಅವ್ರೇನು ಗೌರ್ಮೆಂಟಿಂದ ಅವ್ರ ಮನೆಯಿಂದ ತಂದು ಕೊಡೋದು? ಮತ್ತು ನಮ್ಮ ದುಡ್ಡು ನಮ್ಗೆ ಕೊಡೋಕ್ಕೆ ನೀವು ಯಾಕೆ? ನಮ್ಮ ದುಡ್ಡು ನಾವೇ ತೊಗೊಳ್ತೀವಿ, ನೀವು ಯಾಕೆ? ಗೌರ್ಮೆಂಟ್ ಯಾಕೆ? ನೀವು ಯಾಕೆ ಇಳಿದ್ಬಿಡಿ ಅಲ್ಲ ಸೀಟಿಂದ? ಹ್ಞೂ ಸರ್. ಹಾಂ, ಹೌದು ಸರ್, ನೀವು ಹೇಳೋದನ್ನ ಕರೆಕ್ಟ್ ಬಿಡ್ರಿ.